ಇಲ್ಲಿ ನಿಮ್ ಕುರುಗಳನ್ನ ತೋಳಗಳು ಎತ್ಕೊಂಡು ಹೋಗುತ್ತಂತಲ್ಲ ಎತ್ಕೊಂಡ್ ಹೋಗ್ತಿದ್ರಿ ತಮಗ್ ಬೇಜಾರಾಗಲ್ರಿ? ಅವ್ ನಮ್ಗೊಂದು ಅಂತಂಬಿದ್ದಂಗ್ರಿ ಅವ್ ತೋಳ ಬಂದ ಅವಾಗ ಒಂದೊಂದು ತಿರ್ಕೊಂಡು ಹೋಗ್ತಾ ಇರುತ್ತೆ. ತಿಂತಕೊಂಡ್ ಹೋಗ್ತಾರ. ಅವಾಗ ಮೊದ್ಲು ಯಾರು ತಿಂತಿದ್ದಿಲ್ರಿ, ಹಂಗ ಬಿಡದಾಗೆಲ್ಲ ಪೂರ ಬಿಟ್ಕೊಂಡ್ ಹಂಗ ಹೋಗಿದ್ರಂತ್ರಿ. ದೇವ್ರ ತೋಳನ್ ಮಾಡಿ ಕೈ ಬಿಟ್ಟನ್ರಿ. ಒಂದ್ ಕುರಿ ಹಿಡಿಲಿ ಅವ್ನ್ ಚಿಂತೆ ಬರ್ಲಿ, ಕುರಿ ತಿಂದ್ರು ತಾನ ಎದ್ದು ಬರ್ತಾನ ಎಚ್ಚರಾಕನ ಅಂತ ಹೇಳಂದ ಅವಾಗ ತೋಳನ್ ಮಾಡಿ ಬಿಟ್ಟಿಂದ ತೋಳ ರೆಡಿ ಆಗೈತ್ರಿ. ಅದು ತೋಳ ಬಂದ ತಿಂತಲ್ಲ ಕಳ್ರು ಬರ್ತಾರ ಅಂತೇಳಿ ಅವಾಗಿಂದ ಎಚ್ಚರಾಗಿ ಕುರಿ ಎಲ್ಲ ಚೊಲತ್ನ ನೋಡಾಕತ್ತಾರ್ರಿ ನಮ್ ಕುರುಗಳು. ತೋಳ ನಮ್ಗ ಅಣ್ತಂಬ್ರ ಆಗೈತ್ರಿ. ನಾವ್ ಎಲ್ಲಿ ಕಿತ್ಕೊಂಡ್ ಹೋದ್ರೆ ನಮ್ ಪುಟ್ಟಾಗ ಬೆನ್ನತ್ ಬರ್ತಾನ್ರಿ ಅವ್. ಇಲ್ಲಿಂದ ಜಾಗ ಬಿಟ್ಟು ಬೇರೆ ಕಡೆ ಹೋದ್ರೆ ಅಲ್ಲಿಗೂ ಬರ್ತಾನ್ರಿ. ನಾತ ಹಿಡ್ಕೊಂಡ್ ರಾತ್ರಿ ನಾವ್ ಹಗಲಿ ಹೋದ್ರೆ ರಾತ್ರಿ ಬರ್ತಾನ್ರಿ ಅವ್. ಇವತ್ತು ಜೀವನದಲ್ಲಿ ಮನುಷ್ಯರಿಗೆ ಹೊಂದಾಣಿಕೆ ಸರಿ ಇರಲ್ಲ. ಇವ್ರು ಪ್ರಾಣಿಗಳ ಜೊತೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ ನೋಡಿ. ರಿಯಲಿ ಅಪ್ರಿಶಿಯೇಟ್ ದಟ್. ಒಳ್ಳೆ ರೊಟ್ಟಿ ಕೊಟ್ರೆ ಭಾರಿ ಚೆನ್ನಾಗಿತ್ತು. ಏನ್ ಆಡಿ ಅಂದ್ರೆ ಅಡಿ ಬಾಳೆವ ಎಲ್ಲ ಬೀರ್ ದೇವ್ರ ಆಶೀರ್ವಾದ.